ಫಸ್ಟ್ ನಾ ಸ್ಟಾರ್ಟಿಗೆ ತೊಂದ್ರೆ ಕುಬೋಟ ರೀ. ಕುಬೋಟ ಎಷ್ಟು ನಿಮಿಷ ತೊಂದ್ರೆ? ಅದು 2012 ಐತಿ. 12 ಒಂದು 2014. ಹಾಂ. ಯಾವ 2012 ಯಾವ್ದು? ಅದು 24 HP ತೊಗೊಂಡ್ರಿ. ಹಾಂ. ಆಮೇಲೆ 2014 ಸತತ ತಿಂಗಳದಾಗ 25 ಕನ್ನ ಹೊಡಿತಾರೆ. ಒಂದು ಹೆಚ್ಚ ಪಡತ್ತೆ, ಒಂದು ಸ್ಕೂಟಿ ಹೊಡ್ದೈತಿ. ಹಾಂ. ಉಳ್ಕೋದಲ್ಲ ಫಸ್ಟ್ ಸೆಕೆಂಡ್ ಕಂಟಿನ್ಯೂ ಮಹಾರಾಷ್ಟ್ರ ಹಿಡ್ಕೊಂಡ ಹಾಂ ಇತ್ತ ಚಿಕ್ಕೋಡಿ, ಹಾಂ ಪಟ್ಟಣಕೋಡಿ, ಹಾಂ ಒಳ್ಳೆ ಗುಲ್ಬರ್ಗ, ಹಾಂ ಖಜೂರ ತಿಳ್ಕ ಇಲ್ಲಿಂದ ಒಂದು ಸೈಡ್ 400-170 ಒಂದು ಸೈಡ್. ಹಾಂ. ಅದಕ್ಕೆ ಒಳ್ಳೆ ಬೆಂಗಳೂರು ಹೋಗಿನಿ. ಇಲ್ಲಿ ಬೆಳಿ ಕಡ್ಗ ಹಾಕಿ ಮಾಡಿ ಕಳಿಸಿದ್ರು. ಹಾಂ. ಶಿರ್ಸಾಡ್ ಅಂತ ಹೇಳ್ರಿ. ಹಾಂ. ಅಲ್ಲಿ 25 ಟಟ್ಲ ಒಂದು ಜಗಳ ಮಾಡೋದ್ರಿಂದ ರೇಸ ರದ್ದಾಗತ್ತ. ಕುಸ್ತಿ ಇಟ್ಟಿರ್ತಾರ, ಹಾಂ ಎಲ್ಲ ಪದಸ್ರು ತಿಂದ ಬಂದಿರ್ತಾನ. ಹಂಗಾಯ್ತು. ಇನ್ನು ಕಾಟಿಗ ರೊಟ್ಟಿ ಖಾರ ಸಾಂಬಾರು ತಿಂದ್ರೆ ಆಗೋದಿಲ್ಲ, ಕುಸ್ತಿ ಆಗಲ್ಲ. ಗೋಡಂಬಿ ಮನ್ಕ ತಿಂದ ಬಂದು ಕುಸ್ತಿ ಹಿಡಿಬೇಕು. ಇವ್ರು ಮಾತನೇ ಅವ್ರು ತಿನ್ನಕತ್ತಿ ಗೊತ್ತನ, ಕಟಕ್ ರೊಟ್ಟಿ ಅಂತ ತಿಂದ ಬಂದು ಕುಸ್ತಿ ಹಿಡಿ ಅನ್ನತ್ತಾರ ಇವ್ರು. ಕುಬೇರ ಕೋಳಿ ಕುಬೇರ ಆಗಿ ಅವ್ರಿ ಫಸ್ಟ್ ಟೊಚನ್ ಒಳಗೆ ಬಂದದ ಅವ್ರ. ಹಾಂ. ಅವ್ರು ಬಂದ್ಮೇಲೆ ಒಂದು ಟೊಚನ್ ಏನು ಆಯ್ತು ಏನೇ ತಾವು ನೋಡಕ್ ಬಂದಿದ್ದು ಅಷ್ಟೇ. ಯಾಕಂದ್ರೆ ಗಾಡಿ ಬಂಗಾರ 60 ತೊಲಿ ಬಂಗಾರ. ಕಂಪ್ನಿ ಅಂದಮೇಲೆ ನಾವು ಸೀಲರ್ಲ್ಲ ಆಡು ಕೂರ್ಸ್ಬೇಕಂತೇಳಿ 7 ಕಣ ಆಡೀನಿ ನಾನು. ನೋಡ್ಬೇಕು ಇನ್ನೊಂದು ಗಾಡಿ ಇಳಿಸೋ ಸದ್ಯ ಟರ್ಬೋ ಗಾಡಿ ಇಲ್ಲ. ಕಂಪ್ನಿದ ಏನ್ ಬಂದತ್ತಲ್ಲ ಇಂಡಿಯನ್ ಗಾಡಿನ ಗೆದ್ರ ಒಂದು ಕೋಶಿ ಗೆದ್ರ ಸುಮ್ಮನೆ ಹೋಗೋದ. ಸೋತ್ರ ತಗೋ ಇದ ನಮ್ ಡಿಸ್ಕ ಗೇರ್ ಬಾಕ್ಸ್ ಇದ್ದದ್ದು ಎಷ್ಟ 3-4 ವರ್ಷ ಆತ. ಹೌದಾ? ಕನಕ ಬರ್ತೀವಿ ಸೂರಮ್ ಡಿಲಿವರಿ ಇಳಿಸೋದು ಒಟ್ಟ ಇಂಡಿಯನ್ ಗಾಡಿ ಇಳಿಸ್ಬೇಕ. ಹಾಕದ್ರ ಯಾವ ಟರ್ಬೋಲ್ಲ ಏನಿಲ್ಲ. ಈಗ ಹೆಂಗ ಆಡ್ತಲ್ಲ ಇನ್ನ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ರೀ? ಗೌಡ ಬಸನಗೌಡ ಪಾಟೀಲ್. ಯಾವ್ರನ್ನ? ಬುದ್ನಿ ಬೇಕೇರಿ. ಯಾವ ತಾಲೂಕು ರೀ? ಡಿಸ್ಟಿಕ್ ಯಾವ್ದು ಬರುತ್ತೆ ರೀ? ಬಾಗೋಡ ಜಿಲ್ಲಾ ಮುದೋಳ ತಾಲೂಕು. ಹಾಂ ರೀ. ಅಣ್ಣ ಈಗ ಟೋಚಂಪಲ್ಡಿ ಬಂದು 8 ವರ್ಷ ಆತನ ನೀವು? ನಾವು ಬಂದು ಒಂದು 12-13 ವರ್ಷ. 14 ವರ್ಷ. ಅಂತ ಪೈಲೆ ಏನು ವರ್ಕ್ ಮಾಡ್ತೀರಣ್ಣ? ಅಗ್ರಿಕಲ್ಚರ್ ಅಂತ ಇದೇ ಫೀಲ್ಡಿಗೆ ಬರ್ಬೇಕಂತಂದು ಯಾಕೆ ಆಸೆನ? ಮೊದಲು ಎತ್ತುಗಳು ರೇಸ್ ಹೊಡಿತಿದ್ದೀವಿ ನಾವು. ಹಾಂ. ಆಮೇಲೆ ಎತ್ತುಗಳನ್ನಿಟ್ಟ ಮನ್ಯಾಗ ಎತ್ತುಗಳನ್ನಿಟ್ಟ ಪೆಟ್ಟು ತಿನ್ನಾಕತ್ತಿದ್ದು. ಹಾಂ. ಹಿಂಗಾಗಿ ಎತ್ತುಗಳು ಬಿಡಿಸಿದ್ರು. ಬಿಡಿಸಿದ ಮೇಲೆ ಮತ್ತೆ ಒಂದು 2 ವರ್ಷ ಬಿಟ್ಟ ಮೇಲೆ ಹಿಂಗೆ ನಮ್ಗೆ ಟ್ರ್ಯಾಕ್ಟರ್ ರೇಸ್ ಒಳಗೆ 8 ವರ್ಷ ಹೊಡೆದ್ರೆ ಎತ್ತುಗಳು ರೇಸ್? ಅದೊಂದು 5-6 ವರ್ಷ. ನಿಮ್ಮ ಸ್ವಂತ ಇದ್ದರು? ಸ್ವಂತ 2 ಹೊಡಿತು. 2 ಜೋಡ್ರಿ. ನಿಮಿಷಿನ ಬಂಡೆ ದಿನ ರೇಸ್ ಹೊಡಿತು. ತರಬೇಂಡಿ ಹೊಡೆದ್ರಿ? ತರಬಂಡಿ ನಿಮಿಷಿನ ಬಂಡೆ. ಹಾಂ ಹಾಂ. ಒಳ್ಳೆ ಕೂಡು ಗಾಡಿ ಹೊಡಿತಿದ್ವಿ. ಹಾಂ. ಇಂಥ ಅದ್ರ ಬಳಕ ಈ ಪೀಳಿ ನಾವು ಬಿಟ್ಟ ಮೇಲೆ ಎತ್ತುಗಳು ಪಾಪ ಮೇಲೆ ಒಂದಿಟ್ಟು ಪೆಟ್ಟು ಹಚ್ಕೊಂಡು ಕಾಲು ಮುರಿದು ರಕ್ತ ಕರ್ಕೋಕತ್ತಿದ್ದು ಬಸವಣ್ಣ. ಹಾಂ. ಮನೆ ಅಂದಿಟ್ಟ ಬೇಡತ್ತ ಬಿಡಿಸಿದ್ರು. ಇಂಥ ಟೋಚನ್ ಪೀಲ್ಗೆ ಬಂದರು. ಎಷ್ಟು ನಿಮಿಷ ಆಗೋದು ಅದು ಬಂದದ್ದು? ನಾನು ಟ್ರ್ಯಾಕ್ಟರ್ದು 2013-15 ಬಂದನು. 15 ಹಾಂ. ಒಟ್ಟು 15 ಹಾಕೊಂಡ ಈಗ ಒಟ್ಟು ಟೋಚನ್ ಪೀಲ್ದ 15 ಬಂದ. ಇನ್ನು ಎಷ್ಟು ಪ್ರೈಸ್ ಆಗ್ಯಾವ್ರ? ನಾನು ಸೇಮ್ ಇಲ್ರಿ ಒಟ್ಟು 4 ಗಾಡಿ ಒಳಗೆ ಯಾವ ಅಂದ್ರೆ ಲಾಕಿಲ್ಲ. ಒಂದು ಗಾಡಿ 200, ಒಂದು 200, ಹಿಂಗೆ 200 ಹಿಂಗೆ ಇಷ್ಟು ಆಗ್ಯಾವ. ಎಲ್ಲ ಪ್ರತಿಯೊಂದು ಗಾಡಿ 4 ಗಾಡಿ ಅದಲ್ಲ. ಹಾಂ. ಎಲ್ಲಕ್ಕೂ ಅಲ್ಲಿ ಆಗ್ಯಾವ. ಎಷ್ಟು ಗಾಡಿ ಇದ್ದವ್ರು ಪೈಲ್ ಟೋಟಲ್? ಫಸ್ಟ್ ನಾ ಸ್ಟಾರ್ಟಿಗೆ ತೊಂದ್ರೆ ಕುಬೋಟ ರೀ. ಕುಬೋಟ ಎಷ್ಟು ನಿಮಿಷ ತೊಂದ್ರೆ? ಅದು 2012 ಐತಿ. 12. ಒಂದು 2014. ಹಾಂ. ಯಾವ 2012 ಯಾವ್ದು? ಅದು 24 HP ತೊಗೊಂಡ್ರಿ. ಹಾಂ. ಆಮೇಲೆ 2014 45 HP ತೊಗೊಂಡ್ರಿ. ಯಾವುದು ಕುಬೋಟ? ಕುಬೋಟ ತೊಗೊಂಡ್ರಿ. ಆಮೇಲೆ ಮತ್ತೊಂದು 55 ಬುಕ್ ಮಾಡಿದ್ದೆ ಕುಬೋಟ ಅಂತೇಳಿ. ಹಾಂ. ಹೊಸ ಮಾಡಲ್. ಹಾಂ. ಅವ್ರಿಗೆ ಒಂದಿಟ್ಟು ಪರಕ್ ಆದ್ಮೇಲೆ ಕುಬೋಟ ಬೇಡ ಅಂತಾರೆ ಬಿಟ್ಟು L&T ತಂದೆ. ಹಾಂ. ಕುಬೋಟದ ಟೋಚನ್ ಆಡಿದ್ರೆ? ಟೋಚನ್ ಆಡಿಲ್ಲ ರೀ. ಹೊರಮನೆ ಕೆಲಸ. ಹಾಂ. ಇಂಥದ್ದು ಬಳಕ್ರಿ? ಆಮೇಲೆ L&T ತಂದೆ. L&T ಕನ್ನಡದಾಗ ಆಡಲಿಲ್ಲ ನಮ್ಗೆ. ಹಾಂ. ಕಣಕ್ಕೆ ಹಾಕಿದ್ರೆ ತಂದಿದ್ದೆ, ಅದು ಆಗಲಿಲ್ಲ. ಆದ್ಮೇಲೆ ಸುರಾಜ್ ತಂದೆ. ಸುರಾಜ್ ಯಾವ್ದು ರೀ? 855. ಹಾಂ. ಅದು ಕಂಟಿನ್ಯೂ ಹೋಗೋಣ ಅಂದಿಟ್ಟ. ಅದೆಷ್ಟು ನಂಬರ್ ಮಾಡಿದ? ಒಂದು ಹೆಸರು ಮಾಡಿದ್ರೆ ಒಂದು 200 ತಗ ಮೇಲೆ ಅವ್ರದ್ರು ಸತತ ಒಂದು ತಿಂಗಳದಾಗ 25 ಕನ್ನ ಹೊಡಿತಾರೆ. ಹಾಂ. ಸತತವಾಗಿ ಸತತ್ರಿ. ಫಸ್ಟ್ ಸೆಕೆಂಡ್ ಅಂತಿಲ್ಲ. ಒಟ್ಟು ನಂಬರ್ ಬಹುಮಾನಲ್ಲ ಬಂದಿಲ್ಲ. 25 ಒಂದು ತಿಂಗಳ ಟೈಮ್ ಕಚ್ಚಿ ನೋಡಿ ಒಟ್ಟು ಬಹುಮಾನಲ್ಲ ಬಂದಿಲ್ಲ. 25 ಕನ್ನ ಹೊಡಿತು. ಹಾಂ. 5 ಕನ್ನ ಮಿಸ್ ಆಗ್ತದೆ. ಇಂಥ ಅದರ ನಂತರ ತಂದ ಗಾಡಿ ರೀ? ಆಮೇಲೆ ಮತ್ತೊಂದು 22 ಮಾಡಲ್ದಾಗ ಮತ್ತೆ 8 ಡಬಲ್ ಪೆನ್ ತಂದ ಮತ್ತು ಸ್ವರಾಜ್ ರೀ. ಇಂಥ ಅದರ ಎಷ್ಟು ಹೊಡೆದತ್ರಿ? ಅದೊಂದು 200 ಅಂತ ಹೊಡಿತಿ. ಹಾಂ. ಹೊಡೆದ ಮೇಲೆ ಗೇರ್ ಬಾಕ್ಸ್ ಕಾಡಾಕೈತಿ. ಹಾಂ. ಗೇರ್ ಬಾಕ್ಸ್ ಕಾಡು ಸುಮಾರು ನಾವು ಬೇರೆ ಕ್ರೌನ್ ಪಿನ್ ಭಾಳ ಕಟ್ಟಿದ್ವಿ. ಬೌಡಿ ಕಟ್ಟಾತು. ಹಾಂ. ಅದ್ರ ಸಂಬಂಧ ಒಂದು ಬೇರೆ ಬೌಡಿ ತಂದ. ಹಾಂ. ಮತ್ತು ಆದ್ಮೇಲೆ ಬೇರೆ ಹಾಕಬೇಕಲ್ಲ, ಚಲೋ ಹಾಕೋದು ಹಾಕಿದ್ರು. ಅದ್ರ ಸಂಬಂಧ ಈಗ ಭಾಳ ಕಂಪ್ನಿ ಅಂದಮೇಲೆ ಗಾಡಿ ಬಂದು ಇಟ್ಟಾರ. ಇಂತ ಮತ್ತೆ ಯಾವ ಗಾಡಿ ತಂದ್ರೆ ಅದ್ರ ಬಳಕ? ಈಗ ಅದನ್ನ ಬಿಟ್ಟ ಮೇಲೆ ಪರ್ಮಟ್ ಹಾಕಿ ಬಂದಿರಿ. ಪರ್ಮಟ್ ಇದಷ್ಟು ಮಾಡಿ ತಂದ ನಂಬರ್? ಈಗ ಅದು ಬಂದೈತಿ ಒಟ್ಟು ಒಂದು 15 ಕನ್ನದಾಗ ಈಗ 2 ಕಣ ಸುತ್ತತ್ತೆ. ಹಾಂ. 2 ಕಣ ಉಳ್ಕೋದೆಲ್ಲ ನಂಬರ್ದಾಗ ಐತೆ. ಒಟ್ಟು ಒಂದು ಹೆಚ್ಚ ಪಡತ್ತೆ, ಒಂದು ಸ್ಕೂಟಿ ಹೊಡ್ದತ್ತೆ. ಹಾಂ. ಉಳ್ಕೋದೆಲ್ಲ ಫಸ್ಟ್ ಸೆಕೆಂಡ್ ಕಂಟಿನ್ಯೂ ಹೊಡೋದು. ಇಂಥ ಐಸರ್ ಒಂದು ಇರ್ತಾರಲ್ಲ ನಿಮ್ಮದ್ರ? ಯಾವುದು ಬೇಸಿ ಐತ್ರಿ. ಹಾಂ. ಅದು ಚಲೋ ಹೊಡೋದ್ರಿ. ಫಸ್ಟ್ ತಂದದ್ದು ನಮ್ದು ಕನಕ. ಅದ್ರೊಳಗೆ ಈಗ ಸುರಾಜ್ ಆದಮೇಲೆ ಅದ ಇರುತ್ತೆ ರೀ ಐಸರ್. ಪೈನು ಡಬ್ಬಿಗೆ ಹೋಗಿದ್ರ? ಡಬ್ಬಿಗೆ ನಾವು ಐಸರ್ ಹೋಗಿದ್ದಲ್ಲ ಹತ್ರಿ. ಹಾಂ. ಇನ್ನೊಂದು ಸುರಾಜ್ ಹೋಗಿರ್ರಿ. ಸುರಾಜ್ ಡಬ್ಬಿಗೆ. ಹಾಂ. ಹೋಗಿರ್ರಿ. ಇಂಥ ಎಷ್ಟು ದೂರ ಹೋಗ್ಯಾರ ನಾನು? ನಾವು ಮಹಾರಾಷ್ಟ್ರ ಹಿಡ್ಕೊಂಡ ಇತ್ತ ಚಿಕ್ಕೋಡಿ, ಪಟ್ಟಣಕೋಡಿ, ಒಳ್ಳೆ ಗುಲ್ಬರ್ಗ,
ಖಜೂರ ತಿಳ್ಕ ಇಲ್ಲಿಂದ ಒಂದು ಸೈಡ್ 400-370 ಕಿಲೋಮೀಟರ್ ಆಗತ್ತೆ ಖಜೂರ ಒಂದು ಸೈಡ್ ರೀ ಒಂದು ಸೈಡ್. ಹಾಂ ಅದಕ್ಕೆ ನಾಳೆ ಬೆಂಗಳೂರು ಹೋಗಿನಿ, ರೇಸ್ ಆಡಕ್ಕೆ ಹೋಗಿದ್ರಿ? ಬೆಂಗಳೂರಿಗೆ ಹಾಂ ರೀ. ಅಲ್ಲಿ ಅವೇ ಸರ್ಬಿಟ್ಟಿದ್ರು, ಹೋಗಿ ಹೊಡೆದು ಬಂದೆ. ಖುಷಿಯಿಂದ ಅವ್ರ ಪಾಪ ಅವ್ರದ್ದು ನಾನು ರೆಡಿ ಮಾಡಿಕೊಟ್ಟು ಹೊಡೆದು ಬಂದೆ. ಒಂದು 10 ತುಲಿ ಬೆಳಿ ಕಡ್ಗ ಹಾಕಿ ಹಾಕಿದ್ರಿ? ಮಾಡಿ ಕಳಿಸಿದ್ರು. ಹಾಂ ಇಂಥ ಇದನ್ರಿ ನಿಮ್ಮನ್ನ ಯಾವ ಒಂದು ಸೈಡ್ ಯಾಕಡೆ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗಿದ್ರಲ್ಲ, ಅದು ಯಾವ ಊರಿಗೆ? ಸಿರ್ಸಾಡ್ ಅಂತ ಹೇಳ್ರಿ. ಹಾಂ ಅಲ್ಲಿ 25 ಟ್ರಾಕ್ಟರ್, ಒಂದು JCP. ಯಾವ ತಾಲೂಕು ಬರ್ತದ್ರ ಅದು? ಅದು ಇಂಡಿ ರೀ. ಇಂಡಿ ಅದೇ ಎಷ್ಟು 25 ಗಾಡಿ ಬಂದಿದ್ರು? 25 ಟ್ರಾಕ್ಟರ್, ಒಂದು JCP. ಹಾಂ ರೀ. ಅದಕ್ಕೆ ಖುಷಿಯಿಂದ ಅಟ್ಟ ಕರ್ಕೊಂಡು ಪೈಲೇಂತ ತೂಕದ ಮ್ಯಾಗ ಆಡ್ತಿರೋ ನೀವು? ಕಂಪ್ನಿ ವೇಟ್ ಅಂದ್ರೆ ಕಂಪ್ನಿ ವೇಟ್ ಮೇಲೆ ಆಡ್ತಿದ್ವಿ. ಹಿಂಗ ಕಂಪ್ನಿ ವೇಟ್ ಮೇಲೆ ಚಂದ ಅದ ಚಂದ ಇತ್ತ. ಆರಾಮ್ ಮಾಡಿ ಒಂದು ಸಂಜೆಗೆ ಮನೆಗೆ ಹೋಗ್ತಿದ್ವಿ ನಾವು. ಈಗ ಏನು ಕಾಟ ಅಂತಾರಲ್ಲ, ಬರೀ ಹೊಲ್ಸಾಟ. ಹಾಂ ಅದಾಗೇನು ಮೊದಲನೇ ಹಂಗೆ ಆಡಕ್ಕೆ ಹೋದ್ರೆ ಯಾವುದೂ ಇಲ್ಲ. ಈಗ ರೇಸ್ ಮೊದಲನೇ ಹೆಂಗೆ ಮಂದಿ ಕೂಡ್ತಿದ್ರು, ಅವಾಗ ಎಷ್ಟು ರೇಸ್ ನಡೀತಿದ್ವು. ಈಗ ಜಗಳ ಮಾಡೋದ್ರಿಂದ ರೇಸ ರದ್ದಾಗತ್ತ. ಅಂತ ಅವು ಎಷ್ಟು ನಂಬರ್ ಮಾಡಿದಾರೆ ನಾವು? ಅವದಂದ್ರೆ ಸತತ ಬೊಮ್ಮನ್ ರೀ ಅವಾಗ. ಹಾಂ ಸತತ ಬೊಮ್ಮನ್ ನಾವು ಚಲೋ ಆಗ್ಯಾದ. ಅವಂತರೂ ಒಂದು ತೋಟದ ಸೀದಾ ಮನೆಗೆ ಹೋಗಿ ನಾವು ಹಿಂಗೆ 2 ವರ್ಷ ಗಂಟೆ ಎಂದೂ ಯಾವಾಗ ಇಲ್ಲ ಅವಾಗ. ಇದೊಂದು ಕಾಟ ಆದ್ಮೇಲೆ ಎಲ್ಲರೂ ಮಸ್ತಿ ಉಳಿದು ಇದು ಮಾಡೋದು. ಅವ್ರಿಗೂ ತ್ರಾಸ, ನೋಡಕ್ ಬಂದವ್ರಿಗೂ ತ್ರಾಸ ಐತೆ, ಈಗ ಹೊಡ್ಯಾಕ್ ಹೋದ್ರಿಗೂ ತ್ರಾಸ ಐತೆ, ಈಗ ರೇಸ್ ಇಟ್ಟರ್ಗೂ ತ್ರಾಸ ಐತೆ. ಇಲ್ಲಿ ಕಂಪ್ನಿ ಅಂದ್ಮೇಲೆ ಯಾಟಾರ ಅಲ್ಲ ಅವತ್ತು ನೀನಾರು ಜಗತಿ, ಇವತ್ತು ನಾಳೆ ನಾನಾರು ಜಗತ್ತಾನ ಅದನ್ನ ಬಿಟ್ಟು ಬಿಡು. ಮತ್ತೆ ರೇಸ್ ಜಗಬೇಕಂತ ಬಂದಿರ್ತಾರೆ, ಯಾರು ಸೋಲ್ಬೇಕಂತ ಯಾರು ಬಂದಿರೋದಿಲ್ಲ, ಜಗಬೇಕಂತ ಬಂದಿರ್ತಾರೆ. ಅದನ್ನ ಯಾಕೆ ವಿಚಾರ ಮಾಡೋದು ಗೊತ್ತಿಲ್ಲ. ನೀನು ಮಾಡ್ಕೊಂಬರ್ದು. ಈಗ ಕುಸ್ತಿ ಇಟ್ಟಿರ್ತಾರ, ಎಲ್ಲಾ ಪದಸ್ರು ತಿಂದ ಬಂದಿರ್ತಾನ. ಇನ್ನು ಕಾಟಿಗ ರೊಟ್ಟಿ ಖಾರ ಸಾಂಬಾರು ತಿಂದ್ರೆ ಆಗೋದಿಲ್ಲ ಕುಸ್ತಿ. ಆಗಲ್ಲ ಗೋಡಂಬಿ ಮನ್ಕ ತಿಂದ ಬಂದು ಕುಸ್ತಿ ಹಿಡಿಬೇಕು. ಇವ್ರು ಮಾತನೇ ಯಾರು ತಿನ್ನಕತ್ತಿ ಗೊತ್ತನ, ಕಡಕ್ ರೊಟ್ಟಿ ಅಂತ ತಿಂದ ಬಂದು ಕುಸ್ತಿ ಹಿಡಿ ಅನ್ನತ್ತಾರ ಇವ್ರು. ಯಾವ ಆಗುದಿಲ್ಲ, ತಾವು ಮಾಡೋದು ಮಾಡ್ತಾರ. ಆದ್ಮೇಲೆ ಹಿಂಗ ಇಂಥ ಇದನ್ರಣ್ಣ ನೀವು ಡಿಬ್ಬಿ ರೇಸ್ ಹೊಡೆದ್ರಿ, ಟೋಚನ್ ಆಡಿದಾರಿ. ಇಂಥ ತೂಕದ ಮ್ಯಾಗ ಎಷ್ಟು ನಿಮಿಷ ಬಂದ್ರಣ್ಣ ತೂಕದ ಆಡಕತ್ ನೀವು? ತೂಕದ ಈಗ ಒಂದು 2-3 ವರ್ಷ ಆತ್ರಿ. ಅದ ತೂಕದ ಮೇಲೆ ಬಂದಿತ್ತು. ಅದ ಇದ್ರು ಸಣ್ಣಗ ತೂಕದ ಮೇಲೆ ಇತ್ತು, ಆದ್ರೂ ಕಮ್ಮಿ ಇತ್ತು. ಅದ ಒಟ್ಟು ಕಂಪ್ನಿ ಮ್ಯಾಗ ಐತೆ. ಕಂಪ್ನಿ ಮೇಲೆ ಅಲ್ಲಿ ಏಕ ಬಡತಗ ಇತ್ತು. ಅದ ಈಗೆಲ್ಲ ಪೂರಾ ತೂಕದ ಮೇಲೆ ಬಂದ್ಬಿಟ್ರಿ. ಇಂಥ ನೀವು ಪಂಜಾಬ್ದವ್ರು ನೋಡಿ ಬಂದರು? ಪಂಜಾಬ್ದವ್ರು ನೋಡಿಲ್ರಿ. ಒಟ್ಟು ಹಿಂಗ ಅಂದಿಟ್ಟು ನೋಡು ಸುಮ್ಮನೆ ನಾವು ಹೆಚ್ಚ ಇವ್ರಿ ಯಾವಪ್ಪ ಕಬೂರ್ ಇದಾರ, ಕಬೂರ್ ಇದೆ ಕುಬೇರ್. ಹಾಂ ಕೋಳಿ ಕುಬೇರ್ ಆಗ ಅವ್ರಿ ಫಸ್ಟ್ ಟೋಚನ್ ಒಳಗೆ ಬಂದದ ಅವ್ರ. ಅವ್ರು ಬಂದ್ಮೇಲೆ ಒಂದಿಟ್ಟು ಏನು ಟೋಚನ್ ಏನು ಐತಿ ಮೇಮೆ ತಾವು ನೋಡಕ್ಕೆ ಬಂದಿದ್ದು ಅಷ್ಟೇ. ಆಗಿಂದಾಗ ಅವರು ಜಗಾಡ್ ಮುದೋರು ನೀರಾನ್ ಬಿಟ್ಟಿರ್ತಿಲ್ಲ ಇರ್ತಿದ್ರು ಅವರು. 6 2 ವರ್ಷಕ್ಕೊಮ್ಮೆ ಹಿಂಗೆ ಒಟ್ಟು ದಿವ್ಸಕ್ಕೊಮ್ಮೆ ಫಿಕ್ಸ್ ಅದ. 2 ಗಾಡಿಯಲ್ಲಿ 4 ಗಾಡಿಯಲ್ಲಿ ಒಟ್ಟು ಆಡಿಸ್ತಿದ್ರು. ಒಟ್ಟು ಮಜಾ ಆಡಿಸ್ತಿದ್ರು. ಅದು ಚೆಂದಾಗಿ ಹಿಂಗೆ ನಾವು ಒಂದಿಟ್ಟು ನೋಡ್ಬೇಕಂತ 5 ಸಲ ತುಂಬಿದ್ದಾಗ ಸ್ಟಾರ್ಟಿಂಗ್. ಅದು ಹಂಗಂದಿಟ್ಟು ಬೊಮ್ಮ ನೋಡ್ಕೋತ ಏನೋ ಹಾಕಿದ್ವು. ಹಂಗೆ ಬೊಮ್ಮನಾಗ ಸಣ್ಣ ನಡೀತಿ ನ್ಯೂಸ್ಗೂ ಸಂಬಂಧ ನಾವು ತೆಗೆದಿವಿ. ನೀವು ಒಟ್ಟು ಟೋಟಲ್ 4 ಗಾಡಿದ ಒಂದು ಟೋಚನ್ದಾಗ? ಟೋಟಲ್ 5 ರೀ. 5 ಟೋಚನ್ ಇಟ್ಟಿದ್ರಿ. ಒಟ್ಟು ಆಟಾಗ ಕನಕತ್ತ ಆಡಾಕದ 4 ಯಾವ್ಯಾವ ಫಸ್ಟ್ ಪ್ರೈಸ್ ಅದು ನೆನಪದವ್ರು ನಿಮಗೆ? ಸ್ವರಾಜ್ ಆಗಲ್ರಿ ಯಾವ ಫಸ್ಟ್? ಭಾಳ ಎಲ್ಲ ಕಡೆ ಅಂದ್ರೆ ಫಸ್ಟ್ ಅದದ್ರಿ ಅಂದ್ರೆ ಹಂಗಲ್ರಿ ಫಸ್ಟ್ನೇ ಕಾರಣ? ಹಾಂ ಸರ್ ಫಸ್ಟ್ ಅದು ಇದಾಗ್ರಿ ಎಲ್ಲಿ ಬೆಳಗ್ಲಾಗ್ರಿ ಕನಕ ಒಂದೊಂದ್ಸ ಫಸ್ಟ್ ಶಿವಪ್ಪಗೆ ನನಗೆ ಬಿದ್ದೈತ್ರಿ. ಅವನ ಓಪನ್ ಅಲ್ಲ ಕಂಪ್ನಿ ವೇಟ್ ಮೇಲೆ ಹಿಡಿದ್ವಿ. ಶಿವಪ್ಪ ನಾವು ಬಿಬ್ರಿಗೆ ಇದ್ದದ್ದು. ಅವನ ಒಂದು ಎಲ್ಲಿ ಮಿನಿಮಮ್ ಒಂದು 5-6 ತಾಸು ಆಡಿವಿ. ಕಂಪ್ನಿ ವೇಟ್ ಮೇಲೆ 5-6 ತಾಸು. ಇವ್ರು ಕಾಟ ಮೇಲೆ ಆಡಿಲ್ಲ ಅಷ್ಟೇ. ನಾ ಕಂಪ್ನಿ ವೇಟ್ ಮೇಲೆ 5-6 ತಾಸು ಆಡಿವಿ ಇಬ್ರು. ಅದು ಯಾವ ಗಾಡಿ ಐತ್ರಿ? ನಂದು ಒಂದು 5 ಸರ್ ಇದೆ ಸರ್. ನಂದು ಸಪನ್ ಸೆಟ್ ಮನೆ ಆಗಿತ್ತು. ಆ ಗಾಡಿ ಇಬ್ರು ಆಡಿದ್ದು. ಇಂಥ ಸ್ವರಾಜಲ್ಲಿ ರೀ? ಸ್ವರಾಜ್ ಆಡೋದು ಬಾಗೇವಾಡಿ ಬಂಗಾರ 10 ತೊಲಿ ಬಂಗಾರ ಹಿಡಿದ್ರೆ ಫಸ್ಟ್ ಇಟ್ಟರ್ಕನ. ಫಸ್ಟ್ ಇಟ್ಟರ್ಕನ ಅದು ಫಸ್ಟ್ ಆಯ್ತು. ಇಂಥ ಮತ್ತೊಂದು ಸ್ವರಾಜ್ ಇದೆ ಆದ್ರೆ ಅದು ಇದ್ರಾಗ ಆತದು ಎಲ್ಲಿ ಆಗೈತೆ ನೆನಪಾಗ ಬೊಮ್ಮನ್ ಆಗ್ಯಾವ. ಇಂಥದ್ದು ಪರ್ಮನೆಂಟ್ ಆಗ್ತಾ ಅಂದ್ರೆ ಆಯ್ತು. ಇದಾಗೈತೆ ಬೊಮ್ಮನ ಫಸ್ಟ್ನೇ ಕಣ ಬಂದಾಗ ಬೊಮ್ಮನ 2ನೇ ಬೊಮ್ಮನ ನೋಡಿತ್ತು. ಫಸ್ಟ್ ಯಾವ ಕಣಕ್ಕೆ ಬಂದಿರ? ಫಸ್ಟ್ ಬಂದದ್ದು ಬೆನ್ಕಟ್ಟಿ. ಅಲ್ಲೇ ಕ್ಯಾನ್ಸಲ್ ಆಗಿ 6 ಬೊಮ್ಮನ ಹೋತು. ಅಲ್ಲೇ ಬೊಮ್ಮದಾಗಿತ್ತು ಗಾಡಿ ರೊಕ್ಕ ಕೊಟ್ರು ಅವರು. ಬೊಮ್ಮನ ಫಸ್ಟ್ ದಿವಸ ಕಣಕ್ ತಂದಿದ್ದೆ. ಅವ್ರು ಆಡಿಸಿದ ಬೊಮ್ಮನ ಒಳಗೆ ಹೋಗಿದ್ದು 4 ಗಾಡಿ ಬೊಮ್ಮನಕ್ಕೆ. ಹಂಗಾಗಿ ಬೊಮ್ಮನ ಹಂಚಿ ಕೊಟ್ಬಿಟ್ರು. ಬೊಮ್ಮನ ಕೂತು ನಂಬರ್ ಆಗಿತ್ತು ಅವತ್ತು ಫಸ್ಟ್ ತನಸಂದ ಕಂಪ್ನಿ ಅಂದಮೇಲೆ ನಾವು ಸೀಲ್ ಅರ್ಲ ಆಡು ಕೂರ್ಸ್ಬೇಕಂತೇಳಿ 7 ಕಣ ಆಡಿ ನಾನು ನೋಡ್ಬೇಕು ಇವ್ರ ನೋಡ್ಬೇಕಂತೇಳಿ 16 ತಿಳ್ಕೊಂಡ್ರ ಅವ್ರು ತಿಳ್ಕೊಂಡ್ ಬರಲಿಲ್ಲ. ಮತ್ತು ಹಂಗ ಬಂದ್ರು ಕಂಪ್ನಿ ಅಂತಾರ. ಮತ್ತು ಹಂಗ ಬಂದ್ರು. ಇದಕ್ಕೆ ಹೆಂಗೆ ಕಂಪ್ನಿ ಅನ್ನೋದು? ಕಂಪ್ನಿ ಅಂದ್ರೆ 55 HP ಇಲ್ಲಕ್ಕೆ 55 ಇರ್ತಾವ. ಒಪ್ಕೋತ್ ನಾವು ತರ್ಬೇಕು ಅನ್ಸಿದ್ರೆ ಎಷ್ಟು HP ಬೇಕಾವು? ಅದು ನಿಮಗೆ ಗೊತ್ತಿರಲ್ಲ. 70 ಇಂದ 80 HP ತನಕ ಮಾಡ್ತಾರೆ. ಹೌದಾ? ಮತ್ತು ಇವು ರೈತರ ಗಾಡಿ ಒಂದು 60 HP ಬರ್ತಾವ, ಒಂದು 57 HP ಬರ್ತಾವ. ಅದಕ್ಕೆ ಯಾಕೆ ಅಬ್ಜೆಕ್ಷನ್ ಮಾಡೋದು ಅಂತ ನಾನು ಹೇಳ್ತಾನೆ. ಈ ಶೇಮ್ ಮಾಡ್ಕೋತ ಹೋದ್ರೆ ಯಾವ ರೇಸ್ ನಡೆಯಂಗಿಲ್ಲ ಇಲ್ಲಿ. ಈ ಕನ್ನದಾಗ ಕನಕ್ ಕಮ್ಮಾಗತ್ತಾವ ಜಗಾಡತ್ತಾರೆ. ಅದಕ್ಕೆ ಹೆಂಗೆ ಕಾರಣ ಅದಾರೆ? ಇದಾರೆ ಈಗ ಕಂಪ್ನಿ ಅನ್ಕೋತ ಬರ್ತಾರೆ ಸರ್. ಈಗ ಕಂಪ್ನಿ ಅಂದ್ಮೇಲೆ ಈಗ ಒಬ್ಬ ಮಾಡ್ಕೊಂಡ್ ಬಂದಿರ್ತಾನ.
ಹೌದಾ ಒಬ್ಬ ಮಾಡ್ಕೊಂಡ್ ಬಂದಿರೋದಿಲ್ಲ ಹಾಂ ಅದ ಈ ರೇಸ್ ಅಂದ್ರೆ ಮಾಡ್ಕೊಂಡ್ ಬಂದಾಗ ಮತ್ತೊಬ್ಬ ಜಗಬೇಕಂತ ಬರ್ತಾನ ನಾ ಬಹುಮಾನ ಹೋಗ್ಬೇಕಂತ ಬಂದಿರ್ತಾನ ಸೋಲ್ಬೇಕಂತ ನಾವು ಬಂದಿರೋದಿಲ್ಲ ಹೌದಾ ಇದಕ್ಕೆ ನಾವು ಅಡ್ಜಸ್ಟ್ ಆಗಬೇಕು ಈಗ ನೀ ಗೆದ್ದೆ ಆಯ್ತು ಖುಷಿಯಿಂದ ಪಡ್ಕೊಂಡು ಹೋಗ್ಬೇಕು ಆದ್ರೆ ನೀವು ಅಚ್ಚಿ ಕಟ್ಟು ಪಡ್ಕೊಂಡು ನೀ ಅದನ್ನ ಮಾಡ್ಕೊಂಡ್ ಬಂದಿ ಇದನ್ನ ಮಾಡ್ಕೊಂಡ್ ಬಂದಿ ಅದೇ ಹೆಂಗ ಅಂತರ ಈಗ ಏನಂತಾರ ಒಬ್ರಿ ಗೌಡ್ರು ಕಟ್ಟಕ್ಕೆ ಹಾಕೊಂಬಂದಾರು ಐಸಾರ್ದವ್ರು ಟರ್ಬೋ ಹಾಕೊಂಬಂದಾರು ಇಂಥ ಕಬ್ಬರು ಗಾಡಿ ಅವ್ರದ್ದು ಹೌಸಿಂಗ್ ದೊಡ್ಡದೈತಿ ಇದ ಹಾಗೆ ಇದ್ರ ಸಂಬಂಧ ಆಗೈತಿರು ಅದ ರೀ ಈಗ ಸೋಲಾಕತ್ತ ಮೇಲೆ ಮನುಷ್ಯ ಒಂದ್ ಏನೋ ಮಾಡ್ಕೊಂಡಾಗ ಆಗ್ಬೇಕಾಗತ್ತೆ ಹಂಗಂತೂ ಬರಂಗಿಲ್ಲ ಹೌದಾ ಈ ಕಂಪ್ನಿ ಅಂದ್ಮೇಲೆ ಕರ್ನಾಟಕ ಅಷ್ಟ ಹೊಡ್ಬೇಕತ್ತೀನಿ ಮೇಲೆ ಹೌದಾ ಸ್ಪೆಷಲಿಸ್ಟ್ ಇರೋದು ಜಪಾನ್ ಗಾಡಿಗಳು ಸ್ಪೆಷಲಿಸ್ಟ್ ಇರ್ತಾನ ಅವ್ರಿಗೆ ಟ್ಯಾಲೆಂಟ್ಗೆ ಈ ಟ್ಯಾಲೆಂಟ್ಗೆ ಭಾಳ ಫರ್ಕ್ ಐತಿ ಆ ಸಾಮಾನ್ಕ ಈ ಸಾಮಾನ್ಕ ಬಾದು ಜಗಾಂತರ ಫರ್ಕ್ ಐತಿ ಜಪಾನ್ ಗಾಡಿಗೆ ಕರ್ನಾಟಕ ಗಾಡಿಗೆ ಇಂಡಿಯನ್ ಗಾಡಿಗಳಿಗೆ ಅಂದ್ರೆ ಅವು ಜಪಾನ್ ಗಾಡಿಗಳು ಏನೈತಿ ಒಂದು ನಟ್ಟಿಗೆ ಅಲ್ಲಿ 500 ರೂಪಾಯಿ ಇದ್ರೆ ನಮ್ದು ಇಂಡಿಯನ್ ಗಾಡಿಗೆ ಬರೀ 100 ರೂಪಾಯಿ ಅಷ್ಟ ಹೆವಿ ಸಾಮಾನು ಅಷ್ಟ ಕ್ವಾಲಿಟಿ ಇರ್ತೈತಿ ಆ ತಕ್ಕ ಜಪಾನ್ ತಯಾರು ಬಂದಿರುತ್ತೆ ಅದ್ರೊಳಗೆ ಏನಾದ್ರೂ 60 HP ಗಾಡಿ ತೆಗ್ದಿಲ್ಲ ನಾವು ಹೌದಾ ಆ ತಕ್ಕ 60 HP ಇಡುದ ಅದಕ್ಕೆ ಇಟ್ಟಾನ ಕುಬೋಟ್ ಒಳಗೆ ಜಪಾನ್ ಗಾಡಿ ಅಂದ್ರೆ ಕುಬೋಟಣ ಫಸ್ಟ್ ಅದಕ್ಕೆ ಕಂಪ್ನಿ ಅಂದ್ಮೇಲೆ ನಾವು ಕಂಪ್ನಿದ ಬರ್ತೀವಿ ನಾಳಿಂದ ಇಂಡಿಯಾದಾಗ ತಯಾರಾದ ಗಾಡಿ ಬೇಕು ಒಟ್ಟು ಇಂಡಿಯಾದ ಆಡ್ಬೇಕು ಇಂಡಿಯನ್ ಗಾಡಿನ ತಯಾರಾಗಿರ್ಬೇಕು ಇಂಡಿಯಾದಾಗ ಇದ್ದು ಗಾಡಿನ ನಾವು ತರ್ತು ನಾವು ಆಡಕ್ ರೆಡಿ ಇದೀವಿ ಯಾವ ಟರ್ಬೋ ಇಲ್ಲ ಏನಿಲ್ಲ ಇನ್ನೊಂದು ಗಾಡಿ ಇಳಿಸಾವ ಸದ್ಯ ಟರ್ಬೋ ಗಾಡಿ ಇಲ್ಲ ಕಂಪ್ನಿದ ಏನ್ ಬಂದತ್ತಲ್ಲ ಇಂಡಿಯನ್ ಗಾಡಿನ ಇಳಿಸಾವ್ರಿ ನಾವು ಅದು ಯಾವ ಗಾಡಿ ಅಂತ ಹೇಳ್ತಾರೆ ಹೇಳಂಗಲ್ಲ ಅದನ್ನ ಟೈಮಿಂಗ್ ಐತನ ಅದ ತಂದು ಎಲ್ಲಾರು ಕೂಡಿ ಚಾಂತ ಆಡ್ಕೋತ ಹೋದ್ರೆ ಚಲೋ ಆಕತಿ ಬರೀ ಹಿಂಗ್ ಕನಕ್ ಬರ್ತೀವಿ ಜರ ಬಾರ ಒಂದತ್ತು ಜಗಳ ಮಾಡೋದು ಒಂದ್ 60 HP ಐತಿ ಒಂದ್ 50 HP ಐತದ ಟರ್ಬೋ ಖುಷಿ ಎಷ್ಟು HP ಆಯ್ತು ಬರೋದು ಆಯ್ತು ಟರ್ಬೋ ಎಷ್ಟು ಹೆಚ್ಚಬೇಕಂತ 100 HP ತಕ ಮಾಡ್ಕೊಂಬರ್ತಾನೆ ಮತ್ತೆ ಇದೇ ಮಾಡ್ದ ಅವ್ನು ಗಾಡಿ ಪಾಪ ಅವಾಗ ಅವು ಏನಿರಂಗಲ್ಲ ಒಂದ ಮತ್ತೆ ಅಂತ ಡಿಸೈಡ್ ಬಿಡ್ರಲ್ಲ ಅಂದ್ರೆ ಟರ್ಬೋ ಹಾಕೋರು ಏನಂತಾರ ನಮ್ಮ ಗಾಡಿ ಸಾಂದ HP ಸಾಂದ ಅದಕ್ಕೆ ಏನಂತಾರೆ ಇದು ಪಾಯಿಂಟ್ ಚಲೋ ಹೆಂಗಂತಾರ ಈಗ ರೀ ಈಗ ಐಸರ್ ಗಾಡಿ 48 ಬರ್ತೈತಾರ 52 ಬರ್ತೈತಾರ ಇಂಥ ನಿಮ್ಮ ಏನಕ್ಕವ್ರಿ ಈಗ 55 ಬರ್ತಾವ್ರಿ ಮ್ಯಾಕ್ ಚಿಲ್ಲರ್ ಬರ್ತೈತ್ರಿ ಇಂತ ಇವ್ರು ಏನತ್ತಾರ ಐಸರ್ದವ್ರ ನಾವು ಟರ್ಬೋ ಹಾಕ್ಲಿಕ್ಕೆ ನಮ್ಮ ಗಾಡಿ ಇದನ್ನ ಹಾಕೈತಿ ವೇಟ್ ಕಮ್ಮಿ ಇಡ್ರಿ ನೀವು ಆ ಟಚ್ ಬಿ ತೊಗೊಂಬರತ್ತೀವಿ ಇವ್ರ ಐಸರ್ದವ್ರು ಇದನ್ನ ಕಷ್ಟ ಒಪ್ಕೋತನು ಈಗ ಒಂದ 50 HP ಐತ ಟರ್ಬೋ ಖುಷಿ ಓಕೆ ಹೌದಾ ನಮ್ಮ ಗಾಡಿ ಸಾಂದ ಹೌದಾ ನಮ್ದು ಕರ್ನಾಟಕ ಗಾಡಿ ಇಂಡಿಯಾದಾಗ ತಯಾರದ ಗಾಡಿ ಹೌದಾ ನಮ್ ಕ್ರೌನ್ ಪಿನ್ ಹೋಗತ್ತಪ್ಪ ನಾ ಬೇರೆ ಹಾಕೋತನು ನಾ ಕ್ರೌನ್ ಪಿನ್ ಹೋಗೋ ಸಂಬಂಧ ಔಷಿಂಗ್ ಹಾಕೊಂಡ ನಾನು HP ಅಂತ ದೊಡ್ಡದು ಹಾಕೊಂಡಿಲ್ಲ ನೀವು ಅನುಭವ ಈಗ ಮಾಡೋ ಸಂಬಂಧ HP ಹಾಕದ್ರಿ ಮಧ್ಯಾಹ್ನ ಇರೋದು HP ಮೇಲೆ ಬಂದೈತಿ ರೇಸ್ ಹೌದಾ ಈಗ ನೀವು ಕ್ರೌನ್ ಪಿನ್ ಈಗ ಟರ್ಬೋ ಖುಷಿ ನೀ HP ಸಾಂದ್ ಅಂತೇಳಿ ಗಿರ್ಬೇಕು ಸಾಮ ಅಲಕಾಯ್ತು ನಮ್ಮ ಗಾಡಿದ ನಮ್ಮ ಗಾಡಿ ಅಲಕಾಯ್ತೆ ಅದ್ರ ಬದಲು ನಾವು ಬೇರೆ ತಲೆ ಓಡಿಸಿ ಒಂಥರ ಕಂಪ್ನಿ ಹಾಕೊಂಡ್ ಬೇರೆ ಕಂಪ್ನಿ ಹಾಕಿಲ್ಲ ಸುರಾಜ್ ಹಾಕಿ ನಾವು ಅದನ್ನು ಯಾಕಂತ ಕೇಳ್ತಾನ ನೀನು ನಿಗಿದ್ ಮಾಡ್ಕೊಂಡ್ ಬರ್ಬೇಕ ದೊಡ್ಡ ಉಕ್ಕ ಮಾಡಿದ್ರೆ ಅವ್ರ ಫಸ್ಟ್ ಹೌದಾ ಕಾಟ ಮಾಡಿದ್ರೆ ಇವ್ರ ಫಸ್ಟ್ ಇವ್ರು ಮಾಡ್ಕೋತ ಬಂದಾಗ ಇವ್ರು ಯಾಕಂತ ಸೋತ್ರ ಅಂತಾರ ಗೆದ್ರ ಒಂದ್ ಕೋಶಿ ಗೆದ್ರ ಸುಮ್ಮನೆ ಹೋಗುದ ಸೋತ್ರ ತಗೋ ಇದ ನಮ್ ಡಿಸ್ಕ ಗೇರ್ ಬಾಕ್ಸ್ ಇದ್ದದ್ದು ಎಷ್ಟ 3-4 ವರ್ಷ ಆತ ಹೌದಾ ಈ ಕಣ್ಣಿಗೆ ಹಾಕ್ಬೇಕು ನಮ್ದು ಗಾಡಿದು ಯಾಕ ನಾವು ಇಷ್ಟು ದಿವಸ ನಾವು ಹೇಳು ಆಡ್ದಿಲ್ಲ ಗಾಡಿ ಗ್ರಿಪ್ ಸಿಕ್ಕಿದ್ದಿಲ್ಲ ನಮ್ ಗಾಡಿಗಳು ಕಾಡಾಗ್ತಿದ್ವು ಕಾಡು ಸಂಬಂಧ ನಾವು ಅದೊಂದು ದೇವ್ರದಲ್ಲಿ ಒಂದು ಟೈಮ್ ಅಂತ ಬರುತ್ತೆ ಟೈಮ್ ಬಂದತ್ ನಮ್ಗೊಂದು ಇಟ್ಟು ಹಿಡ್ದತಿ ಗಾಡಿಗಳು ಪಟ್ಟಿಗೆ ಅದಕ್ಕೆ ಇವಾಗ ನಮ್ ಗಾಡಿ ಬಹುಮಾನ ಆದ್ಮೇಲೆ ಈ ಗೇರ್ ಬಾಕ್ಸ್ ಒಂದು ಕಿರಿಕಿರಿ ಕಟ್ಟಿಸ್ಕೊತ ಹೇಳ್ತಾರ ಇವ್ 3-4 ವರ್ಷದಿಲ್ಲ ಆಗೇನು ತೂತೇನೋ ಹೋಯ್ತಿದ್ರೆ ತೂತೇನೋ ಹೋಯ್ತಿದ್ರು ಗೊತ್ತಾಗುದಿಲ್ಲ ಅವ್ರಿಗೆ ಈಗ ಒಟ್ಟ ಇನ್ನು ಮೇಲೆ ಅಷ್ಟು ಬರೋದು ಕನಕ ಬರ್ತೀವಿ ಸುರಮ್ ಡೆಲಿವರಿ ಉಳಿಸೋದು ಒಟ್ಟ ಇಂಡಿಯನ್ ಗಾಡಿ ಉಳಿಸ್ಬೇಕ ಹಾಕತ್ತಿದ್ರೆ ಯಾವ ಟರ್ಬೋಲ್ಲ ಏನಿಲ್ಲ ಈಗ ಹೆಂಗ ಆಡ್ತಲ್ಲ ಇನ್ನ ಪಂಜಾಬ್ದಾಗ 100 ಗಾಡಿ ಅಂತ ಕೊಡ್ತಾತ ಅದು ಉಳ್ಸ್ಕಲ್ಪ 100 ಗಾಡಿ ಕೊಡ್ತಾದ್ರ ಅವ್ರ ಗತೆ ಹಿಂಗ್ ಕಿರಿಕಿರಿ ಮಾಡೋದಿಲ್ಲ ಅವ್ರು ಅವ್ರ ಕಡೆ ಹೆಂಗ ಆಡೋ ಸಿಸ್ಟಮ್ ಹೆಂಗೈತ್ರ ಅಲ್ಲಿ ಸಿಸ್ಟಮ್ ಇವ್ರಿಗೆ ಎಂದ ಆಗುದ್ರ ಹಂಗ ಆಡೋದು ನಿಗುದಿಲ್ಲ ಇವ್ರಿಗೆ ಅವ್ರ ಲೆವೆಲ್ ಆಡೋದು ಎಂದೂ ಆಗುದಿಲ್ಲ ಅಂದ್ರೆ ಪ್ರೈಸ್ ಅಲ್ಲಿ ಇಲ್ಲಿಗೆ ಭಾಳ ಅಜಗ ಅಂತ ಇದನ್ನೈತ್ರಿ ಐತಲ್ಲ ಅವ್ರ ಹಿಡುಗ ಪ್ರೈಸ್ ಕಮ್ಮಿ ಈ ಕಡೆ ಹಿಡುಗ ಇದೈತಿ ತಿಂಡಿಗೆ ಬಿದ್ದಿವ್ದು ಅವ್ರ ತಿಂಡಿಗೆ ಬರೋದಿಲ್ಲ ಒಂದು ಗಾಡಿ ಹೆಚ್ಚು ಮಾಡೋದ್ರ ಬರ್ತಾರೆ ನಮ್ಮ ಕಡೆ ತಿಂಡಿಗೆ ಆಗಿತ್ತು ನೀವು ಒಂದು ಮಾಡಿದ ನೀನು ಜಗಿದ ಅಂತ ಒಂಥರ ಮಾಡ್ಕೊಂಡ್ ಬಂದಾಗ ಆಕತಿ ಯಾರು ದಯವಿಟ್ಟು ಕೈ ಹೋಗ್ಬೇಕತ್ ಗಾಡ್ಯಾರ್ಗೆ ಹೇಳ್ತಾನೆ ಮೇಲೆ ಅದನ್ನ ಮಾಡ್ಕೊಂಡ್ ಬಂದ ಇದು ನೀಗಿದ್ರೆ ಇನ್ನೂ ಮಾಡ್ಕೊಂಬಾ ಇನ್ನು ಮ್ಯಾಲ ತಿಂಡಿ ಓಪನ್ ಕರೀನು ಹಾಕಿಲ್ಕನ ಬರ್ತಾನೆ ಓಪನ್ ಅವನು ಎಲ್ಲಾರು ಬಿಟ್ಟು ಬಿಡು ಸಾಕನ ಜಗ ಯಾವ ವರ್ಷಕ್ಕೆ ಒಂದ ಕನ ಆಗಲಕ್ಕದ ನೀಗಿದ್ರೆ ಜಗ್ಗುನ ಇಲ್ಲಿಗೆ ಬಿಟ್ಟು ಬಿಡು ನೀನು ಮನ್ಯಾಗ ಕೊಟ್ಟು ಬಿಡು ಹೆಂಗೋರಪ್ಪ ಇನ್ನು ಮೇಲೆ ಐತಿಲ್ಲ ಒಟ್ಟ ಬೇಡ ಇನ್ನು ಯಾವ್ದು ಬರೋದು ಕನಕ ರಾತ್ರಿ 1 ತಕ ಹಾಕೋದು 60 HP ಐತಿ 70 HP ಐತಿ ಅನ್ನೋದು ನಿಮ್ದು ಟರ್ಬೋ ಖುಷಿ 70-80 HP ಬೇಕಂತೆ ಅದನ್ನ ಕೇಳ್ಯಾರ ಯಾರ ಯಾಕೆ ಕಂಪ್ನಿಯಿಂದ ಬಂದತಿ ಬಿಚ್ಕೊಂಬರಕೈತಲ್ಲ ನಮಗ ನೀ ಕ್ವಶನ್ ಮಾಡೋದ ನೀ ಮೊದಲು ಸುದ್ದ ಇರ್ಬೇಕು ನಮ್ಮ ತಕರಾರು ಕೊಡೋ ಮೊದಲು ನೀ ಸುದ್ದ ಇಟ್ಕೊಂಬಂದ ನಮ್ಮ ತಕರಾರು ಕೊಡ ಹೌದಪ್ಪ ಗಣಸ ಅಂತ ಅನ್ನೋದಕ್ಕೆ ನೀನ ದೊಡ್ಡ ಹೇಳ್ತೀನಿ ಬಂದು ಮತ್ತವ್ರಿಗೆ ನೀನು ಹೇಳ್ತೀನಿ ಬೇಡ ಹಾಕೋಬೇಡ ಮೊದಲು ನೀ ಸುದ್ದ ಇಟ್ಕೋ ನಮಗೆ ಹೇಳ
ಅದಕ್ಕೆ ಖುಷಿ ಐತಿ. ಹಾಂ ಅದನ್ನ ಮೊದಲು ಹಿಡ್ಕೊಂಡು ನನಗೆ ಸಾಂದ್ ಐತಿ ಅದಕ್ಕೆ ನಾ ಕೊಡ್ಬೇಕು ಅಂದ್ರೆ ಹೌದಪ್ಪ ಅವ್ಕೆ ತ್ರಿಬಲಪಾಯಿ ಆಗಲಿ ಈಗ ನಮ್ಮ ಸೂರಾಜ್ ಅಲ್ಲಿ ಪಿನ್ ಹಲ್ಕ ಅದಾವ ಅದ್ರ ಸಂಬಂಧ ದೊಡ್ಡ ಕೂಸ್ಕೊಂಡ್ ಬಂದಿ ನಾವು. ಮತ್ತೆ ನನಗರ ಹೆಂಗ ನಮ್ಗೆ ಎಲ್ಲಾರು ಅದು ಮಾಡ್ಕೊಂಡ್ ಬಂದ ಹಾಕಣ ದಯವಿಟ್ಟು ಇನ್ನು ಮಾಡ್ಕೋತಿದ್ರೆ ಇದೇ ರೇಸ್ ಎಲ್ಲ ಬಂದ್ ಹಾಕಾವ. ಇಟ್ಟು ವಿಚಾರ ಮಾಡ್ಕೋದ ನಡ್ರಿ ಎಲ್ಲಾರು ಒಟ್ಟು ಕೂಡ ಆತಂದ ಚಂದ ಆಕತಿ. ಈ ಸೇಮ್ ಜಗಳ ಮಾಡ್ಕೊತ ಹೋದ್ರೆ ಯಾವ ರೇಸು ನೋಡಿದಿಲ್ಲ, ನೋಡಾಕು ಬರೋರು ಮಂದಿಲ್ಲ. ಈಗ ನೋಡಕ್ ನಾವ್ ಅಷ್ಟೇ ಇದೀವಿ, ನೋಡಾರ ಯಾರಿಲ್ಲ. ಮತ್ ಜಗಳ ಮಾಡ್ಕೋತ ನೋಡಾರ ಯಾರ ಖುಷಿಯಿಂದ ಇದ್ರೆ ಅವ್ರು ಕಮಿಟಿಯವ್ರು ಚಂದ ನಡೆಸ್ತಾರೆ, ನಮ್ಮನ್ನು ಚಂದ ನೋಡ್ತಾರೆ. ನಾವು ಒಂದಕ್ಕೆ ಇರುತ್ತಕ ಸತ್ಯ ಆಗೋದ. ಇದಕ್ಕೆ ರೇಸ್ ಬಿಟ್ಟು ಬಿಡ್ಬೇಕು. ಓಪನ್ ತಿಂಡಿದ್ದ ಬರ್ರಿ ನಾವು ಓಪನ್ ಇಟ್ಬಿಡ್ದ. ನಾವು ಅಷ್ಟು ಶುರು ಮಾಡೋದ ಓಪನ್ ಶುರು ಮಾಡೋಣ. ಇಂಥ ಈ ಕಮಿಟಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರಟ? ಕಮಿಟಿ ಕೈ ಮುದ್ದು ಇಳ್ಕೋತ ಒಟ್ಟವ ನಿಯತ್ತಿಂದ ಆಟ ಆಡಿಸ್ರಿ. ಒಂದ್ 4 ಗಾಡಿ ನಮ್ಮ ಅದಾವು, ಆ ಗಾಡಿ ಅಷ್ಟೇ ಹಿಡಿತಂತ ತಲೆ ಅಂತ ತೆಗೆದಿಟ್ಟು ರೇಸ್ ನಡೆಸ್ರಿ. ಇಲ್ಲಕ್ಕೆ ರೇಸ್ ಆಡಿಬೇಡ್ರಿ ನೀವು. ನಾ ಯಾವ್ದನ ಈಗ ನಮ್ಮ ಗಾಡಿಪ್ಪ ಸೂರಾಜ್, ನಮ್ಮ ಸೂರಾಜ್ ಹಿಡಿಬೇಡ್ರಿ. ಏನು ಊರ ಕಮಿಟಿಯಿಂದ ಏನು ಇಟ್ಟಿರ್ತಲ್ಲ ಅದನ್ನ ಎತ್ತಿ ಆಡಿಸ್ರಿ. ಇವಂತರ ಏನ್ HP ಅಂದ್ಮೇಲೆ ಎಲ್ಲಾರ್ಗೂ ಒಂದ ತರ್ಕೊಂಡು ಆಡಿಸ್ಬೇಕು. ಈಗ ಒಬ್ಬ ಫೋನ್ ಹಚ್ಚಿ ಹೇಳ್ತಾರೆ ಗೌಡ್ಗಳ ಗಾಡಿ ಬರ್ತೇನ್ರಿ, ಆ ಗಾಡಿ ಬಂದ ಬರಂಗಿಲ್ಲ. ಆ ಗೌಡ್ಗಳಿಗೆ ಕಡ್ಡಿಸ್ಕದೈತಿ ಇರ್ಬಾಕ್ಸ್ ಐತಿ. ಗಂಡ್ಸೋದಿಲ್ಲ ದಾಟ್ ಹಚ್ಚನ ತಿಂಡಿವ್ರೆ ಗಂಡ್ಸುರದೇ ಮಾಡ್ಕೊಂಡ್ ಬಂದಣ. ನೀಗಿದ್ರೆ ನೀನು ಮಾಡ್ಕೊಂಬಾ. ಗಂಡ್ಸೋದಿಲ್ಲ ಸುಳ್ಯಾಕೆ ಹೆಂಗಸ್ರ ಗತಿ ಯಾಕೆ ಹಚ್ಚಿ ಫೋನ್ ಹೇಳ್ದ ಕಮಿಟಿಗೆ ಬಾ ಕನಕ ಇಲ್ಲ ಫೋನ್ ಹಚ್ಚಿ ಬೇಡ ದಾಟ ಬಾ ಆಡೋನು. ಜ್ಯೋತಿ ಪಾತ್ರ ಮಾಡೋದು ಬಿಟ್ಟು ದಾಟ ಬಾ ಆಡಕದಿ ನಾವು 24 ವರ್ಷ. ಬಟ್ ಹಿಂಗ ಕಮಿಟಿಗೆ ಹಚ್ಚಿ ಹೇಳಬೇಡ್ರಿ. ಗಂಡಸ್ರು ಹೌದಲ್ಲ ದಾಟ ನಮ್ಗೆ ಹಚ್ಚ ನಂಬರ್ ಇತ್ತು ಹಚ್ಚದಕ್ಕೆ ಹಚ್ಚಿ ಹಿಂಗ ಮಾಡ್ಕೊಂಡು ಯಾಕೆ ಮಾಡ್ಕೊಂಡು ನೀನು ಮಾಡ್ಕೊಂಬಾ. ನೀನು ಬ್ಯಾಡ ಅಂದೀವ ನಾವೇನಾರು ಬ್ಯಾಡ ನೀನು ನಮ್ಮ ಕ್ವಶನ್ ಕೇಳ ನಿನಗೆ ಏನು ಈಗತ್ ಮಾಡ್ಕೊಂಬಾ ನಾ ಅದು ಬರೋರಿ. ಅದಕ್ಕೆ ಇಂಥ ಈಗ ಡ್ರೈವರ್ಗಳು ಅಷ್ಟೇ ಹೆಂಗ್ರಿ ಅಂದ್ರೆ ಟೈಮಿಂಗ್ ಬಗ್ಗೆ ರೀ? ಟೈಮಿಂಗ್ ರೀ ಇದು ಇದಲ್ರಿ, ಇದು ಜಗಳ ಆಡ್ಕದ ಯಾವ್ದು ಎಚ್ ಮೊದಲು ನಾವು ಗಾಡಿಯವ್ರು ಒಂದಿದ್ರ ತಗೋರಿ. ಈ ಕಮಿಟಿ ಅವ್ರಿಗೆ ಟೈಮಿಂಗ್ ಸಂಬಂಧ ಬರಂಗಿಲ್ಲ ರೀ. ನಮ್ದು ನಾ ಕೊಟ್ಟದ ಅವ್ರ ಪಾಪ ಕಮಿಟಿ ಅದೇನು ತಪ್ಪಲ್ಲ. ಇವತ್ತ ಈಗ 10 ಬೆಳಿಗ್ಗೆ 10ಕ್ಕೆ ಹಾಕಿರ್ತಾರ. ಈಗ ಒಬ್ಬರಿಂದ 11, 12, 1, 2 ಮೊದಲಾಗಿ ಹಾಕಿದಿಲ್ಲ. ಕಷ್ಟ 10ಕ್ಕೆ ಹಾಕಿದ್ರು 11, 12 ಸ್ಟಾರ್ಟ್ ಆಗ್ಲತ್ತ. ರಾತ್ರಿ ಯಾವಾಗ ಆಡಿಲ್ಲ ನಾವೊಂದು 200-300 ಕನ ಹೊಡಿದ್ವಿ ಅಂದ್ರು ಯಾವತ್ತು ರಾತ್ರಿ ಅಡಿಲ್ಲ. ಮತ್ತೆ ನಾವು ಆದ್ರೆ 6 ಬಂದ್ ಮಾಡ್ತಿದ್ರು ಅವ್ರು. ಅಂದ್ರೆ ನಿಮ್ಮ ಡ್ರೈವರ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನೀವು ಟೈಮಿಂಗ್? ಟೈಮಿಂಗ್ ದಯವಿಟ್ಟು ಹೇಳ್ತಾರೆ ಆಡೋದ ಕರೆ ಇತ್ತಂದ ಬೆಳಗ್ಗೆ ಬರ್ರಿ. ಅದನ್ನ ಗಾಡಿ ಒಂದು ದಿವಸ ಕಳಿಸ್ತಿರ್ಬೇಕಾರ ಒಬ್ಬ ಡ್ರೈವರ್ ಕೊಟ್ಟು ಕಳ್ಸ ಆಡೋದ ಬೆಳಗ್ಗೆ ಮುಂಜಾನೆ ಟೈಮ್ ಮಾಡ್ರಿ. ರಾತ್ರಿ ಹೊತ್ನಾಗ ಅವ್ರ ಮಂದಿ ನೋಡೋರ್ಗು ಪ್ರೇಕ್ಷ ಚಂದಿಲ್ಲ. ಯಾವಾಗ ಇಡ್ತಿರೋ ಟೈಮಿಂಗ್ ಕೊಟ್ಟ ಮೇಲೆ ಒಂದು ಟೈಮ್ ಅಷ್ಟು ಫಿಕ್ಸ್ ಆಗ್ರಿ. ಆ ಟೈಮ್ ಅಷ್ಟು ಹಜರ್ ಇರ್ಬೇಕು. ಇನ್ನು ಮೇಲೆ ನೀವ್ ಮಾಡ್ಕೊಂಡ್ ಎಲ್ಲಾರು ಕಣಕ್ ಬರ್ತಾವ ಮಾಡ್ಕೊಂಡ್ ಹಾಕಪ್ಪ ಮಾಡ್ಕೊಂಡ್ ಬರ್ಲಿ ಯಾವ್ದೋ ಹಂಗಲ್ಲ. ಅದ ಬಿಡ ದೋ ನಂಬರ್ ಫಸ್ಟ್ ನೀವು ದೋ ನಂಬರ್ ನಮ್ಗೆ ಹೇಳೋಕೆ ಹೋದಲ್ಲ. ನೀವು ಸೂತ ಇಟ್ಕೊಂಬ ಕಂಪ್ನಿ ಅಂದಿಲ್ಲ ತರ ಬಾ ಶೋರೂಮ್ ಡೆಲಿವರಿ ವ್ಯವಸ್ಥೆ ನಾವು ಆಯ್ತು ಇಷ್ಟು ಹೇಳಿ ಆಯ್ತು. ನಮ್ಗೆ ಕೂಡ ಮಾತಾಡಿ ಥ್ಯಾಂಕ್ಸ್ ರೀ. ಮತ್ತೇನಾರ ಇನ್ಫಾರ್ಮೇಷನ್ ಬೇಕಾದ್ರೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀರಿ. ಓಕೆ ಸರ್ ಥ್ಯಾಂಕ್ಸ್. ಅಲ್ಲ ಒಂದೆರಡು ಮಾತು ನಮ್ಮ ಇರಾನ ಒಂದೆರಡು ಮಾತು ಕೇಳಿ ಅಣ್ಣ ನಿಮ್ಮ ಅಭಿಪ್ರಾಯ ಏನ್ರದ್ರ ಬಗ್ಗೆ ರೀ? ಏನ್ ಹೇಳಿದ್ರಿ ಈಗೆಲ್ಲ ಬರೇ ಒಂದ್ 100-200 ಕಣ ಹೊಡೆದೇವ್ರಿ. ನಮ್ದ ಎಟ್ಟು ಹೊಲಸ್ ನಾವು ಎಂದೂ ಮಾಡಿದ್ದಿಲ್ಲ. ನಾವು ಹೋದೇವಿ ಕಣ ಹೊಡೆದೇವಿ ಬಂದೇವಿ. ಹಿಂಗ ಕಿತ್ಬಿ ಮಾಡೋ ಯಾವಾರ ನಮ್ಮಂತೆ ಕಿದ್ದಿದ್ದಿಲ್ಲ. ಅದು ಏನ ಹೆಂಗ ಸುಳ್ಯರ್ ಗತಿ ಅಲ್ಲಿ ಹಂಗ ಇಲ್ಲಿ ಹಿಂಗ ಕಮಿಟಿ ಅವ್ರನ್ನ ಹಂಗ ಒಳಗ್ ತಗೋಬಾರ್ದ. ಏನೋ ವೇಟ್ ಹೆಚ್ಚಾಗಿತ್ತ ವೇಟ್ನಾಗ ಏನೋ ಫರಕ್ ಐತ ಅದನ್ನ ಕೇಳ ಕಂಪಲ್ಸರಿ ಕೇಳ. ಮುಖ ಹೆಚ್ಚು ಮಾಡಿದ ಅದನ್ನ ಕೇಳ. ಮತ್ತೆ ಅದನ್ನ ಬಿಟ್ಟು ಅದನ್ನ ಯಾಕೆ ಮಾಡ್ಕೊಂಡ್ ಈಗ ಒಂದು ಜಾಗ ಬೇಕಾದಾಗ ಮಾಡ್ಕೊಂಡ್ ಬಂದಿರ್ತಾರ. ಹಂಗಂತ ಯಾರು ಬಂದಿಲ್ಲ. ಈಗ ಅದ ಕಲಿ ಪಿಲಿ ಈಗ ನೋಡ ಈಗ ಎಷ್ಟು ಟೈಮ್ ನಡೀತಿ ಅದಕ್ಕೆ ಗೊತ್ತನ. ಆ ಗಾಡಿ ಬರ್ತತಿ ಈ ಗಾಡಿ ಬರ್ತತಿ ಅವ್ನು ನೋಡ್ಬೇಕ ಇವ್ ನೋಡ್ಬೇಕು. ಈ ಟೈಮ್ ಇದು ಟೈಮ್ ಎಷ್ಟ ಆಗತತಿ ನಿನ್ ಜಗ್ಗುದೈತೆ ಅವ್ರ ಟೈಮಿಂಗ್ ಕಮಿಟಿ ಕೊಟ್ಟಿರ್ತಾರ ಬಂದ್ ಬಿಡ್ಬೇಕ. ಗಂಡ್ ಮಕ್ಳಿಗತ್ತೆ ಆ ಗಾಡಿ ಬರ್ತಾವ ಅಲ್ಲೇ ಗೌರ್ ಗಾಡಿ ಬಂದತ್ತನ ಅದ್ ಕಡೆ ಸೇತ್ರಿ ತಗೋಬೇಡ್ರಿ ನಮ್ದು ಹಿಂಗೈತಿ